ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರುವಂತಹ ಪ್ರಿಯಕರ್ನಿಂದ ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ. ವಸತಿ ಗೃಹದಲ್ಲಿ ಕೂಡಿ ಹಾಕಿ ಮನಸೋ ಇಚ್ಛೆ ಧಳಿಸಿದಾನೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಯುವತಿಯ ಮೇಲೆ ಅನುಮಾನ ಪಟ್ಟು ನಿತ್ಯ ಯುವಕನು ದೌರ್ಜನ್ಯವನ್ನು ಎಸಗ್ತಾ ಇದ್ದ. ಯುವತಿಯ ಖಾಸಗಿ ಭಾಗಕ್ಕೆ ಸ್ಯಾನಿಟೈಸರ್ ಸುರಿದು ಸುಡೋದಕ್ಕೆ ಯತ್ನವನ್ನು ಮಾಡಿದ್ದ. ಈ ಘಟನೆ ನಡೆದಿರೋದು ಹರಿಯಾಣದ ಗುರುಗ್ರಾಮದಲ್ಲಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಅಮಾನವೀಯ ಘಟನೆ ದೆಹಲಿಯ 19 ವರ್ಷದ ಶಿವಂ ಅನ್ನುವಂತಹ ವ್ಯಕ್ತಿ ಮಾಡಿದಾನೆ ಅನ್ನುವಂಥದ್ದು ಈಗ ಅವನ ಮೇಲಿರುವಂತಹ ಆರೋಪ, ಲೈಂಗಿಕ ದೌರ್ಜನ್ಯದ ಆರೋಪ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ BSc ಪದವಿಗಾಗಿ ತ್ರಿಪುರಾದಿಂದ ಗುರುಗ್ರಾಮಕ್ಕೆ ಆ ಯುವತಿ ಬಂದಿರ್ತಾಳೆ. ಆ ಯುವತಿ ಬಂದಂತಹ ಸಂದರ್ಭದಲ್ಲಿ BSc ಪದವಿಗಾಗಿ ತ್ರಿಪುರಾದಿಂದ ಗುರುಗ್ರಾಮಕ್ಕೆ ಬಂದಿರುವಂತಹ ಯುವತಿ 2025 ಸೆಪ್ಟೆಂಬರ್ನಲ್ಲಿ ಡೇಟಿಂಗ್ ಅಪ್ಲಿಕೇಶನ್ನಲ್ಲಿ ಶಿವಂನ ಪರಿಚಯ ಮಾಡ್ಕೋತಾಳೆ. ನಿತ್ಯ ಭೇಟಿ ಮಾಡ್ತಾ ಇರುವಂತಹ ಶಿವಂ ಜೊತೆಗೆ ಪ್ರೇಮಾಂಕುರ ಆಗುತ್ತೆ ಆ ಯುವತಿಗೆ. ಪ್ರೇಮಾಂಕುರ ಆಗಿ ಆರೋಪಿ ಶಿವಂ ಜೊತೆಗೆ ಮದುವೆ ಆಗೋದಕ್ಕೆ ನಿರ್ಧಾರವನ್ನು ಮಾಡಿರ್ತಾಳೆ ಆ ಸಂತ್ರಸ್ತ ಯುವತಿ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರುವಂತಹ ಇಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಫೆಬ್ರವರಿ 16ರಂದು ಯುವತಿಯ ಜೊತೆಗೆ ಜಗಳವಾಡಿ ಚಿತ್ರಹಿಂಸೆಯನ್ನು ನೀಡ್ತಾನೆ ಈ ಶಿವಂ. ಅದಾದ ಮೇಲೆ ಯುವತಿಯ ಮೇಲೆ ಅನುಮಾನವನ್ನು ಪಡ್ತಾನೆ. ಅನುಮಾನ ಪಟ್ಟು ನಿತ್ಯ ಚಿತ್ರಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಸ್ಟೀಲ್ ಬಾಟ್ಲಿ, ಮಣ್ಣಿನ ಪಾತ್ರೆಯಿಂದ ಯುವತಿ ತಲೆಗೆ ಹಲ್ಲೆ ಮಾಡ್ತಾನೆ. ಯುವತಿಯ ಖಾಸಗಿ ಭಾಗಕ್ಕೆ ಸ್ಯಾನಿಟೈಸರನ್ನು ಸುರಿದು ಸುಡೋದಕ್ಕೆ ಯತ್ನವನ್ನು ಮಾಡ್ತಾನೆ. ಆ ಒಂದು ಯುವತಿಯ ಕಾಲಿಗೆ ಚಾಕುವಿನಿಂದ ಚುಚ್ಚಿ ಗಾಯಗೊಳಿಸ್ತಾನೆ. ಇದೆಲ್ಲವೂ ಸಹ ಗೊತ್ತಾಗಿದ್ದು ಅವರ ತಾಯಿಗೆ ಆ ಯುವತಿ ಕರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಬಂದು ಆ ಯುವಕನನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ವಿದ್ಯಶ್ರೀ ಕೊಡ್ತಾರೆ. ವಿದ್ಯಶ್ರೀ, ಈ ಒಂದು ಘಟನೆಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸೋದಾದ್ರೆ. ಜಗದೀಶ್, ನಿಜಕ್ಕೂ ಇದೊಂದು ಶಾಕಿಂಗ್ ಇನ್ಸಿಡೆಂಟ್. ಈ ನಾರ್ತ್ ಈಸ್ಟ್ ರಾಜ್ಯಗಳಿಂದ ಈ ಭಾಗಕ್ಕೆ, ಅದು ದಕ್ಷಿಣ ಭಾರತ ಇರ್ಬೋದು ಅಥವಾ ಉತ್ತರ ಭಾರತ ಇರ್ಬೋದು, ಆ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಸ್ಟಡಿ ಮಾಡ್ತಾರೆ, ಓದೋಕೆ ಅಂತ ಹೇಳಿ ಬರ್ತಾರೆ. ಬಟ್ ಹಾಗೆ ಬಂದಂತಹ ಓರ್ವ ಯುವತಿ, ಆಕೆ ಬಚಾವಾಗಿದ್ದೇ ಒಂದು ರೋಚಕ ಅಂತ ಅನ್ಬೋದು. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಯಾವ ಯುವಕನ ಜೊತೆ ಆಕೆ ಇದ್ಲೋ ಆತನೇ ಆಕೆಗೆ ಒಂದ್ ರೀತಿ ಮಾರಣಾಂತಿಕವಾಗಿ ಹಿಂಸೆ ಕೊಟ್ಟು, ಆಕೆಗೆ ಚಿತ್ರಹಿಂಸೆಯನ್ನ ಕೊಟ್ಟು ಆಕೆ ಜೀವ ತೆಗೆಯುವಷ್ಟರ ಮಟ್ಟಿಗೆ ಹೋಗ್ಬಿಡ್ತಾನೆ ಆತ. ಹರಿಯಾಣದ ಗುರುಗ್ರಾಮ್ನಲ್ಲಿ ನಡೆದಿರುವುದು ಇಂಥದ್ದೊಂದು ಅಮಾನವೀಯ ಘಟನೆ. ಆತ ಕೊಟ್ಟಿರುವಂತಹ ಟಾರ್ಚರ್ಗೆ ಆ ಯುವತಿಯ ಜೀವ ಹೋಗುವಂತಹ ಚಾನ್ಸಸ್ ಕೂಡ ಇತ್ತು. ಯಾಕಂದ್ರೆ ಆ ರೀತಿಯಾದಂತಹ ಚಿತ್ರಹಿಂಸೆಯನ್ನ ಆತ ನೀಡಿರೋದು. ದೆಹಲಿಯ 19 ವರ್ಷದ ಶಿವಂ ಎಂಬಾತನ ವಿರುದ್ಧ ಈ ಆರೋಪ ಕೇಳಿ ಬಂದಿರೋದು. ನೀವು ಉಲ್ಲೇಖ ಮಾಡಿದ ಹಾಗೆ BSc ಓದೋಕೆ ಅಂತ ಹೇಳಿ ನಾರ್ತ್ ಈಸ್ಟ್ ಸ್ಟೇಟ್ ಆಗಿರುವಂತಹ ತ್ರಿಪುರಾದಿಂದ ಗುರುಗ್ರಾಮ್ಗೆ ಆ ಯುವತಿ ಬಂದಿರ್ತಾಳೆ. 2025ರಲ್ಲಿ ಸೆಪ್ಟೆಂಬರ್ನಲ್ಲಿ ಡೇಟಿಂಗ್ ಅಪ್ಲಿಕೇಶನ್ ಮೂಲಕ ಈ ಶಿವಂ ಎಂಬಾತನ ಪರಿಚಯ ಆಗೋದು. ಡೇಟಿಂಗ್ ಅಪ್ಲಿಕೇಶನ್ ನ ಸರ್ಫ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈತನ ಪ್ರೊಫೈಲ್ ಕಾಣಿಸುತ್ತೆ. ಆ ಪ್ರೊಫೈಲ್ ಕಾಣಿಸಿದಂತಹ ನಂತರದಲ್ಲಿ ಇಬ್ಬರ ನಡುವೆ ಕಮ್ಯುನಿಕೇಶನ್ ಶುರು ಆಗುತ್ತೆ. ಅದಾದ ಬಳಿಕ ಓದ್ತಾ ಇದ್ದಂತಹ ಟೈಮ್ನಲ್ಲಿ ಇಬ್ರು ಪ್ರತಿನಿತ್ಯ ಭೇಟಿ ಮಾಡ್ತಾ ಇದ್ರು. ಆ ಭೇಟಿ ಇಬ್ಬರ ಮಧ್ಯೆ ಪ್ರೀತಿ ಹುಟ್ಟೋ ಹಾಗೆ ಮಾಡುತ್ತೆ. ಅದಾದ ನಂತರ ಶಿವಂ ಜೊತೆ ಮದುವೆಯಾಗೋಕ್ಕೂ ಕೂಡ ಆ ಯುವತಿ ನಿರ್ಧಾರ ಮಾಡಿದ್ಲು ಅನ್ನುವಂತ ಮಾಹಿತಿ ಇದೆ. ಆ ಕಾರಣಕ್ಕಾಗಿನೇ ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು, ಒಂದೇ ಮನೆಯಲ್ಲಿ ವಾಸ ಇದ್ರು. ಆದ್ರೆ ಫೆಬ್ರವರಿ 16ನೇ ತಾರೀಕು ಯುವತಿ ಜೊತೆ ಜಗಳ ಶುರುವಾಗುತ್ತೆ ಶಿವಂಗೆ. ಆ ಜಗಳ ಯಾವ ಕಾರಣಕ್ಕಾಗಿ ಅಂದ್ರೆ ಆಕೆಯ ಮೇಲೆ ಅನುಮಾನ. ಆಕೆ ಬೇರೆಯವ್ರ ಜೊತೆ ಮಾತನಾಡ್ತಿದ್ದಾಳೆ, ಬೇರೆಯವ್ರ ಜೊತೆ ಚಾಟ್ ಮಾಡ್ತಿದ್ದಾಳೆ, ನನ್ನನ್ನ ಬಿಟ್ಟು ಹೋಗ್ತಾಳೆ, ಈ ರೀತಿಯಾದಂತಹ ಇನ್ಸೆಕ್ಯೂರಿಟಿ. ಈ ಕಾರಣಕ್ಕಾಗಿ ಆಕೆಗೆ ನಿತ್ಯ ಹಿಂಸೆ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದ ಈ ಆರೋಪಿ ಶಿವಂ. ಅದು ಯಾವ ರೀತಿಯಾದಂತಹ ಹಿಂಸೆ? ಸ್ಟೀಲ್ ಬಾಟಲಿಯಿಂದ ಹೊಡೆಯೋದು, ಮಣ್ಣಿನ ಪಾತ್ರೆಯಿಂದ ಆಕೆ ತಲೆ ಹೊಡೆಯೋದು, ಆಕೆಯ ಖಾಸಗಿ ಭಾಗಕ್ಕೆ ಸ್ಯಾನಿಟೈಸರ್ನ ಸುರಿದು, ಅದೊಂಥರ ಈ ಸ್ಟ್ಯಾಟಿಸ್ಟಿಕ್ ಮನೋಭಾವ, ಆ ವಿಕೃತವಾದಂತಹ ಪ್ರಯತ್ನ, ಸ್ಯಾನಿಟೈಸರ್ ಹಾಕಿ ಅದನ್ನ ಸುಡುವಂತಹ ಪ್ರಯತ್ನ. ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆ ಯುವತಿಯ ಜೀವನೇ ಹೋಗ್ಬಿಡ್ತಿತ್ತೋ ಏನೋ. ಯುವತಿಯ ಕಾಲುಗಳಿಗೆ ಚಾಕುವಿನಿಂದ ಚುಚ್ಚಿ ಕೂಡ ಗಾಯಗೊಳಿಸಿದ್ದ ಈ ಶಿವಂ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಆಕೆಗೆ ಆತನಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಕೊನೆಗೆ ಹೇಗೋ ಮಾಡಿ ಈತ ಏನ್ ಮಾಡಿದ್ದಾನೆ ಅಂದ್ರೆ ಆಕೆಯ ಖಾಸಗಿ ವಿಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ನೀನೇನಾದ್ರೂ ಯಾರಿಗಾದ್ರೂ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಎಲ್ಲಾ ಕಡೆ ಹರಿದಾಡ್ಬಿಡ್ತೀನಿ, ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ಹಿಂಗೆಲ್ಲಾ ಟಾರ್ಚರ್ ಕೊಡೋನು. ಕೊನೆಗೆ ಒಂದಿನ ಹೆಂಗೋ ಮಾಡಿ ಆತನ ಫೋನಿಂದಾನೇ ಈಕೆ ಉಪಾಯ ಮಾಡಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ತಾಯಿ ಇದನ್ನ ಕೇಳಿ ಶಾಕ್ ಆಗ್ತಾರೆ. ಕೊನೆಗೆ ಅವರೇ ಎಮರ್ಜೆನ್ಸಿ ನಂಬರ್ 112ಗೆ ಕಾಲ್ ಮಾಡ್ತಾರೆ.
ತಕ್ಷಣ ಸ್ಥಳಕ್ಕೆ ಪೊಲೀಸರು ಅವರಿದ್ದಂತಹ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ಮನೆ ಅಲ್ಲಿಗೆ ದೌಡಾಯಿಸ್ತಾರೆ. ಆ ಯುವತಿಯನ್ನ ಸೇಫ್ ಮಾಡ್ತಾರೆ. ಶಿವಮ್ನನ್ನ ಈಗ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇನ್ನು ತುಂಬಾ ಜರ್ಜರಿತರಾಗಿರುವಂತಹ ಆ ಯುವತಿ ಏನಿದ್ದಾಳೆ ಆಕೆಯನ್ನ ಗುರುಗ್ರಾಮ್ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಬಟ್ ಪ್ರೀತಿಯನ್ನ ನಂಬಿ ಹೋದಾಕೆ, ಆತನ ಜೊತೆ ಮದುವೆಯಾಗತ್ತೆ ಅನ್ನುವಂತಹ ನಂಬಿಕೆನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾಕೆ ಆತನಿಗೆ ಹುಟ್ಕೊಂಡಂತಹ ಅನುಮಾನದ ಪಿಶಾಚಿ ಏನಿದೆ, ಅನುಮಾನದ ಭೂತ ಏನಿದೆ, ಅದ್ರ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಚಿತ್ರಹಿಂಸೆಯನ್ನ ಅನುಭವಿಸಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸ ಅಂತ ಹೇಳಬಹುದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.